ಓಕೆ, ಸದ್ಯಕ್ಕೆ ಬೆಂಗಳೂರು ಕೇಂದ್ರದಲ್ಲಿ ಪಿಸಿ ಮೋಹನ್ಗೆ ಮತ್ತೆ ಮುನ್ನಡೆ. 8,355 ಮತಗಳ ಮುನ್ನಡೆ. ಬೆಂಗಳೂರು ಕೇಂದ್ರ ಇರಬಹುದು, ಸೌತ್ ಇರಬಹುದು, ಈ ಕಡೆಗೆ ಸೆಂಟ್ರಲ್ ಇರಬಹುದು, ಸೆಂಟ್ರಲ್ ಪಿಸಿ ಮೋಹನ್. ಸೊ ಇದೆಲ್ಲ ಬಿಜೆಪಿಯ ಬೆಲ್ಟ್. ಸಹಜವಾಗಿ ಅಲ್ಲಿ ಎಷ್ಟು ಲೀಡಲ್ಲಿ ಅವ್ರು ಗೆಲ್ತಾರೆ ಅನ್ನುವಂತಹ ಕ್ಯಾಲ್ಕುಲೇಷನ್ನ ಎಲ್ಲರೂ ಎದುರು ನೋಡೋದು. ಈಗ ಬೆಂಗಳೂರು ಕೇಂದ್ರದಲ್ಲಿ ಮತ್ತೆ ಪಿಸಿ ಮೋಹನ್ನ ಮುನ್ನಡೆಯನ್ನು ಕಾಯ್ದುಕೊಳ್ತಿರೋದ್ರಿಂದ ಗೆಲುವನ್ನ ದಾಖಲು ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಗುಜರಾತ್ ಕಡೆಗೆ ಹೋಗೋದಾದ್ರೆ ಬಿಜೆಪಿಗೆ 23 ಕ್ಷೇತ್ರಗಳ ಮುನ್ನಡೆ. ಗುಜರಾತ್ನಲ್ಲಿ 26 ಕ್ಷೇತ್ರಗಳನ್ನ ಗೆದ್ದಿದ್ದಂತಹ ಗುಜರಾತ್ಗೆ ಬಿಜೆಪಿಗೆ ಈ ಬಾರಿ 23 ಕ್ಷೇತ್ರಗಳಲ್ಲಿ ಮುನ್ನಡೆ ತೋರಿಸ್ತಾ ಇದೆ. ಕ್ಲೀನ್ ಸ್ವೀಪ್ ಮಾಡಬಹುದು ಗುಜರಾತ್ನಲ್ಲಿ ಬಿಜೆಪಿ ಅನ್ನುವಂತಹ ಲೆಕ್ಕಾಚಾರಗಳನ್ನ ತಲೆಕೆಳಗೆ ಮಾಡುತ್ತಾ ಗೊತ್ತಿಲ್ಲ. ಸದ್ಯಕ್ಕೆ ಬರ್ತಾ ಇರುವಂತಹ ಈ ಲೆಕ್ಕಾಚಾರವನ್ನ, ಈ ಒಂದು ಮತ ಎಣಿಕೆಯನ್ನ ಗಮನಿಸ್ತಾ ಇದ್ರೆ ಸದ್ಯ 23 ಕ್ಷೇತ್ರಗಳಲ್ಲಿ ಲೀಡ್ನಲ್ಲಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಅಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಣ ಬಹಳ ಫೈಟ್ ಕೂಡ ಇತ್ತು. ಆದರೆ ದಾವಣಗೆರೆಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಅಲ್ಲಿ ಸಮಸ್ಯೆ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಇನ್ನು ಮಂಡ್ಯದಲ್ಲಿ 60,000 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ ಕುಮಾರಸ್ವಾಮಿ ಅವರು. ಅಲ್ಲಿ ಸ್ಟಾರ್ ಚಂದ್ರು ಅವರ ಒಂದು ಮುನ್ನಡೆ ಅಂತ ಎಲ್ಲೂ ಕಾಣಿಸ್ಲೇ ಇಲ್ಲ. ಆರಂಭಿಕ ಹಂತದಿಂದಲೂ ಕೂಡ ಕುಮಾರಸ್ವಾಮಿ ಅವರು ಇಷ್ಟಿಷ್ಟು ಮತಗಳ ಮುನ್ನಡೆ ಅಂತಾನೆ ಹೋಗ್ತಾ ಇತ್ತು. ಅದೀಗ 60,000ಕ್ಕೆ ಏರಿಕೆ ಕಂಡಿದೆ. 60,000 ಮತಗಳ ಅಂತರದಲ್ಲಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದು ಎಷ್ಟು ಸುತ್ತಿನ ಒಂದು ರೌಂಡ್ ಅನ್ನೋದನ್ನ ವೇಟ್ ಮಾಡಬೇಕು. ಸದ್ಯ 60,000 ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಶಿವಮೊಗ್ಗದ ವಿಷಯಕ್ಕೆ ಬರದೆ 5ನೇ ಸುತ್ತಿನಲ್ಲಿ ರಾಘವೇಂದ್ರ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇದು ಶಿವಮೊಗ್ಗದಲ್ಲಿ 5ನೇ ಸುತ್ತು ಪೂರ್ಣವಾದ ನಂತರದಲ್ಲಿ ಬರ್ತಾ ಇರುವಂತಹ ರಿಪೋರ್ಟ್. ರಾಘವೇಂದ್ರ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಟಫ್ ಫೈಟ್ ಕೊಟ್ಟರು. ಈ ಕಡೆಗೆ ಈಶ್ವರಪ್ಪ ಅವರು ಕೂಡ ಅಪೋಸಿಟ್ ಆಗಿ ನಿಂತ್ಕೊಂಡ್ರು. ಒಂದು ಫೈಟ್ ಕೊಡ್ತೀನಿ ಅಂತ ಅವರು ಎದುರು ನೋಡಿದ್ರು. ಅಲ್ಲಿ ಆದ ಹಾಗೆ ಕಾಣಿಸ್ತಾ ಇಲ್ಲ. ಕೋಲಾರದಲ್ಲಿ ನಿರಂತರವಾಗಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅದು ಮಲ್ಲೇಶ್ ಬಾಬು ಅವರು. ಸೊ ಆರಂಭಿಕ ಹಂತದಿಂದಲೂ ಕೂಡ ಕೋಲಾರದಲ್ಲಿ ಇದೇ ರೀತಿಯಾದಂತಹ ಪಿಕ್ಚರ್ನ ನಾವು ಗಮನಿಸ್ತಾ ಇದ್ದೀವಿ. ಮಲ್ಲೇಶ್ ಬಾಬು ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಹಾಗೆ ನೋಡೋಕೋದ್ರೆ ಜೆಡಿಎಸ್ ತೆಗೆದುಕೊಂಡಂತಹ 3 ಕ್ಷೇತ್ರಗಳ ಪೈಕಿ 3 ಕ್ಷೇತ್ರಗಳಲ್ಲೂ ಹಾಸನ ಅಲ್ಪ ಮತಗಳ ಮುನ್ನಡೆ ಅಂತ ತೋರಿಸ್ತಾ ಇದ್ರು ಕೂಡ ಆಸ್ ಆಫ್ ನಾವು ಜೆಡಿಎಸ್ ನ 3 ಕ್ಷೇತ್ರಗಳಲ್ಲೂ ಕೂಡ ಮುನ್ನಡೆಯನ್ನ ನೋಡ್ತಾ ಇದ್ದೀವಿ. ನೋಡಿ, ಈಗ 2,950 ಮತಗಳ ಮುನ್ನಡೆಯನ್ನ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಪಡೆದುಕೊಂಡಿದ್ದಾರೆ. ಕೆಲ ಕ್ಷಣಗಳ ಹಿಂದಷ್ಟೇ 300 ಚಿಲ್ಲರೆ ಮತಗಳ ಮುನ್ನಡೆ ಅಂತ ಇತ್ತು. ಈಗ ಅದು 2,950 ಮತಗಳ ಮುನ್ನಡೆಯಾಗಿದೆ. 1,975 ನೋಟಾ ಮತಗಳನ್ನ ಚಲಾವಣೆ ಮಾಡಿದ್ದಾರೆ ಹಾಸನ ಕ್ಷೇತ್ರದಲ್ಲಿ. ಅಂದ್ರೆ ನಾವು ಯಾರಿಗೂ ವೋಟ್ ಹಾಕ್ಲಿಕ್ಕೆ ಬಯಸೋದಿಲ್ಲ, ನಮಗೆ ಯಾರಿಗೂ ವೋಟ್ ಹಾಕಬೇಕು ಅಂತ ಅನ್ನಿಸ್ತಿಲ್ಲ ಅನ್ನುವಂತಹ ನಿರ್ಧಾರ. ಅದು ದೊಡ್ಡ ನಂಬರ್ ಇಲ್ಲ, ಬಟ್ ಆದ್ರೂ ನೋಟಾ ಹಾಕಬೇಕು ಅಂತ ಯೋಚಿಸುವಂತಹ ಜನರು ಕೂಡ ಇದ್ದಾರೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಅದು ಸದ್ಯದವರೆಗೂ 1,975 ನೋಟಾ ಮತಗಳು ಬಿದ್ದಿವೆ ಹಾಸನದಲ್ಲಿ. 2,950 ಮತಗಳ ಮುನ್ನಡೆ. ಇದು 7ನೇ ರೌಂಡ್, 7ನೇ ಸುತ್ತು ಪೂರ್ಣವಾದ ನಂತರದಲ್ಲಿ ಸಿಗ್ತಾ ಇರುವಂತಹ ಫಿಗರ್. ಸೊ ಆ ಪ್ರಕಾರವಾಗಿಯೂ ಕೂಡ ಶ್ರೇಯಸ್ ಪಟೇಲ್ಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಜಾಗ ಇದ್ದ ಕಾಣಿಸ್ತಾ ಇಲ್ಲ ದೊಡ್ಡ ಮಟ್ಟಿಗೆ.